ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸೋಣ. ಸರ್ವಶಕ್ತನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಪ್ರಾರಂಭ ದಿನದಲ್ಲಿ ಕರ್ತನೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದಿನ ಆರಾಧನೆಯನ್ನು ಕರ್ತನೇ ನಿಮ್ಮ ಸನ್ನಿಧಾನಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವು ಆಡುವಂತಹ ಹಾಡುಗಳು, ಓದುವಂತಹ ವಾಕ್ಯಗಳು, ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಕಾರಣವಾಗಿ ನೀನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾವು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು ಎಂಬುದಾಗಿ ನಮ್ಮ ಆರಾಧನೆ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಡೆದುಕೊಳ್ತೀವಿ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಈ ಒಂದು ಪರಿಶುದ್ಧ ದಿನಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಇಂದಿನ ಆರಾಧನೆಯಲ್ಲಿ ನಾವು ದೇವರನ್ನು ಹಾಡಿ ಹರಸುವ, ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ದೇವರು ಮಾಡಿರುವಂತಹ ಉಪಕಾರಗಳನ್ನು, ದೇವರು ಮಾಡಿರುವಂತಹ ಎಲ್ಲ ಅದ್ಭುತಗಳನ್ನು ನಾವು ನೆನೆಸಿ ನಾವು ಕೃತಜ್ಞತೆಯಿಂದ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರಾರಂಭದಲ್ಲಿ ಸ್ತುತಿಯು ನಿನಗಿರಲಿ, ಹಲ್ಲೆಲೂಯಾ, ಸ್ತುತಿಯು ನಿನಗಿರಲಿ, ಮಹಿಮೆಯು ಯೇಸುವೆ ನಿನಗಿರಲಿ ಎಂಬ ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ಸ್ತುತಿಯು ನಿನಗಿರಲಿ, ಹಲ್ಲೆಲೂಯಾ, ಸ್ತುತಿಯು ನಿನಗಿರಲಿ, ಸ್ತುತಿಯು ನಿನಗಿರಲಿ, ಹಲ್ಲೆಲೂಯಾ, ಸ್ತುತಿಯು ನಿನಗಿರಲಿ, ಸ್ತುತಿಯು ಸ್ತೋತ್ರವು ಮಹಿಮೆ ಎಂದೆಂದು ಸರ್ವದಾ ನಿನಗಿರಲಿ, ಸ್ತುತಿಯು ಸ್ತೋತ್ರವು ಮಹಿಮೆ ಸರ್ವದಾ ಎಂದೆಂದು ನಿನಗಿರಲಿ. ಕುರುಡನಾಗಿದ್ದೆ, ಕ್ರಿಸ್ತೇಸುವೆ ಕರುಣೆ ನೀ ತೋರಿದಿ, ಕುರುಡನಾಗಿದ್ದೆ, ಕ್ರಿಸ್ತೇಸುವೆ ಕರುಣೆ ನೀ ತೋರಿದಿ, ಪರಮ ದೃಷ್ಟಿ ನೀ ಕೊಡ್ವಿ ನನಗೆ, ಕರುಣೆಯ ಸಾಗರನೇ, ಪರಮ ದೃಷ್ಟಿ ನೀ ಕೊಡ್ವಿ ನನಗೆ, ಕರುಣೆಯ ಸಾಗರನೇ, ಪಾಪಕ್ಕೆ ಗುಲಾಮನು ನನಗಿದೆ, ತಾಪ ಪಡುವವನು, ಪಾಪಕ್ಕೆ ಗುಲಾಮನು ನನಗಿದೆ, ತಾಪ ಪಡುವವನು, ಪಾಪಿಯ ಮಿತ್ರ ನೀ ಬಂದಿ ಲೋಕಕ್ಕೆ, ಪಾಪಿಯ ರಕ್ಷಿಸಲು, ಪಾಪಿಯ ಮಿತ್ರ ನೀ ಬಂದಿ ಲೋಕಕ್ಕೆ, ಪಾಪಿಯ ರಕ್ಷಿಸಲು, ಪರಮ ಪವಿತ್ರನೇ, ಹಲ್ಲೆಲೂಯಾ, ಪರದೋಳ್ ಸೇರಿದವನೇ, ಪರಮ ಪವಿತ್ರನೇ, ಹಲ್ಲೆಲೂಯಾ, ಪರದೋಳ್ ಸೇರಿದವನೇ,
ನಿರಂತರ ಭಾಗ್ಯ ನೀ ಕೊಟ್ಟಿ ನನಗೆ ಕರುಣೆಯ ಸಾಗರನೇ. ನಿರಂತರ ಭಾಗ್ಯ ನೀ ಕೊಟ್ಟೆ ನನಗೆ ಕರುಣೆಯ ಸಾಗರನೇ. ಅನಾಥರಾಶ್ರಯವು ಕ್ರಿಸ್ತೇಸುವೆ ನೀನಲ್ಲದ್ಯಾರಿರುವರು. ಅನಾಥರಾಶ್ರಯವು ಕ್ರಿಸ್ತೇಸುವೆ ನೀನಲ್ಲದಾರಿರುವರು. ನಿನ್ನತಿ ಪ್ರೇಮ ಕೃಪೆಯ ವಾಕ್ಯವು ನನಗೆ ಆಶ್ರಯವು. ನಿನ್ನತಿ ಪ್ರೇಮ ಕೃಪೆಯ ವಾಕ್ಯವು ನನಗೆ ಆಶ್ರಯವು. ಸ್ತುತಿಯು ನಿನಗಿರಲಿ, ಹಲ್ಲೆಲೂಯಾ ಸ್ತುತಿಯು ನಿನಗಿರಲಿ. ಸ್ತುತಿಯು ನಿನಗಿರಲಿ, ಹಲ್ಲೆಲೂಯಾ ಸ್ತುತಿಯು ನಿನಗಿರಲಿ. ಸ್ತುತಿಯು ಸ್ತೋತ್ರವು ಮಹಿಮೆ ಯೇಸುವೆ ಸರ್ವದಾ ನಿನಗಿರಲಿ. ಸ್ತುತಿಯು ಸ್ತೋತ್ರವು ಮಹಿಮೆ ಯೇಸುವೆ ಸರ್ವದಾ ನಿನಗಿರಲಿ. ಸ್ತುತಿಯು ನಿನಗಿರಲಿ, ಹಲ್ಲೆಲೂಯಾ ಸ್ತುತಿಯು ನಿನಗಿರಲಿ. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಸರಾಫಿಯರು 2 ಪಾದವನ್ನು ಮುಚ್ಚಿ 2 ಬಡಿಯುತ್ತಾ ನೆಲಸೂಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಆರಾಧನೆಗೆ ಯೋಗ್ಯನಾದಂತಹ ಕರ್ತನನ್ನು ಮತ್ತೊಂದು ಆವರ್ತಿ ನಾವು ಒಟ್ಟಾಗಿ ಸೇರಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಾವು ಪೂರ್ಣ ಹೃದಯದಿಂದ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆಗಳಲ್ಲಿ ಕೀರ್ತನೆ 50 ಅದರ 14ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಮರನಿಗೆ ಸಲ್ಲಿಸಿರಿ. ಯಾರು ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಮಹಿಮೆ ಪಡಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ಸನ್ನಿಧಾನದಲ್ಲಿ ಭಾನುವಾರದ ದಿನದಲ್ಲಿ ಆಲಯದಲ್ಲಿ ನಾವು ಸೇರಿ ಬರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕಾಗಿ, ದೇವರನ್ನ ಆರಾಧಿಸುವುದಕ್ಕಾಗಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಕಾರ್ಯವಾಗಿದೆ. ಇದೇ ಕೀರ್ತನೆಯ 23ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಹೋಗಿರುವಂಥದ್ದು ದೇವರನ್ನ ಗೌರವಿಸುವುದಕ್ಕೋಸ್ಕರವಾಗಿ. ಒಬ್ಬ ರಾಜಕೀಯ ವ್ಯಕ್ತಿ ಅಥವಾ ಒಬ್ಬ ನಾಯಕನಾದಂಥವನು ನಮ್ಮ ಬಳಿಗೆ ಬರುವಾಗ ಅವರಿಗೆ ನಾವು ಗೌರವವನ್ನು ಸೂಚಿಸುವಂಥವರಾಗಿದ್ದೇವೆ. ಹಾರವನ್ನು ಹಾಕಿ ಗೌರವವನ್ನು ಸೂಚಿಸುತ್ತೇವೆ. ಪ್ರತ್ಯೇಕವಾಗಿ ನಾವು ಇತರ ಜಿಲ್ಲೆಗಳಿಗೆ ನಾವು ಹೋಗುವಾಗ, ಗ್ರಾಮಗಳಿಗೆ ಹೋಗುವಾಗ ಅಲ್ಲಿ ಹೂವಿನ ಹಾರವನ್ನು ಹಾಕಿ ಅವರು ಬರುವಂತಹ ಗಣ್ಯರನ್ನು ಗೌರವಿಸುವಂಥದ್ದನ್ನು ನೋಡುತ್ತೇವೆ. ಅದೇ ರೀತಿಯಾಗಿ ಶಾಲುಗಳನ್ನು ಹಾಕಿ ಗೌರವಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅದೇನೆಂಬುದಾಗಿ ನೋಡುವಾಗ ಅವರು ನಮಗೆ ತೋರಿಸುವಂತಹ ಒಂದು ಪ್ರೀತಿ, ಗೌರವ. ಸೊ ವಿ ಆರ್ ಸಮಥಿಂಗ್ ಗ್ರೇಟ್ ಇನ್ ಫ್ರಂಟ್ ಆಫ್ ದೆಮ್. ಆಗಿರುವಾಗ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮ ರಕ್ಷಕನು, ನಮ್ಮ ಒಡೆಯನು, ಸೃಷ್ಟಿಕರ್ತನಾದ ದೇವರಿಗೆ ಎಷ್ಟರ ಮಟ್ಟಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಪ್ರಿಯರೇ, ಇಲ್ಲಿ ನಾವು ನೋಡುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು, ಸ್ತುತಿ ಅಂದರೆ ಉಪಕಾರ ಸ್ಮರಣೆ,
ಸ್ತುತಿಸುವುದು ಉಪಕಾರವನ್ನು ಸ್ಮರಿಸುವಂಥದ್ದು. ನಾವು ಹಲ್ಲೇಲೂಯಾ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಕೇವಲ ಬಾಯಿಯ ಮೂಲಕವಾಗಿ ಯಾವುದೋ ಒಂದು ಪದವನ್ನು ಹೇಳುವಂಥದ್ದಲ್ಲ. ನಾವು ಒಂದು ಹಲ್ಲೇಲೂಯವನ್ನು, ಒಂದು ಸ್ತೋತ್ರವನ್ನು ಹೇಳುವಾಗ ದೇವರು ನಮ್ಮಲ್ಲಿ ಮಾಡಿರುವಂತಹ ಉಪಕಾರವನ್ನು ನೆನೆಸಿ ದೇವರಿಗೆ ವಂದನೆಯನ್ನು ಸಲ್ಲಿಸುವಂಥದ್ದಾಗಿದೆ ಸ್ತೋತ್ರ ಎನ್ನುವಂಥದ್ದು, ಹಲ್ಲೇಲೂಯಾ ಅನ್ನುವಂಥದ್ದು. ಇಂದು ಆಡಿದ ಹಾಡಿನಲ್ಲಿ ನಾವು ನೋಡಿದ್ವಿ, ಸ್ತುತಿಯು ನಿನಗಿರಲಿ, ಹಲ್ಲೇಲೂಯಾ ಸ್ತುತಿಯು ನಿನಗಿರಲಿ, ಸ್ತುತಿಯು ಮಹಿಮೆಯು ಯೇಸುವೆ ಸರ್ವದಾ ನಿನಗಿರಲಿ. ಇಲ್ಲಿ ಹಾಡುಗಾರನು ಆಡುವಂಥದ್ದು, ಕುರುಡ ನಾನಾಗಿದ್ದೆ, ಕ್ರಿಸ್ತೇಸುವೆ ಕರುಣೆ ನೀ ತೋರಿದೆ, ಪರಮ ದೃಷ್ಟಿಯ ನೀ ನೀಡಿದೆ, ಏನು ಕರುಣೆಯ ಸಾಗರನೆ. ಹೌದು ಪ್ರಿಯರೇ, ನಾವು ಪಾಪಕ್ಕೆ ಪಾಪದ ದಾಸತ್ವದಲ್ಲಿ ಇದ್ದಂಥವರು, ಪಾಪಕ್ಕೆ ದಾಸರಾದಂಥವರು. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಈ ಲೋಕದ ದೇವರು ಸುವಾರ್ತೆಯ ಬೆಳಕು ಪ್ರಕಾಶಗೊಳ್ಳದಂತೆ ಜನರ ಹೃದಯವನ್ನು ಕುರುಡು ಮಾಡಿದ್ದಾನೆ. ಒಂದು ಕಾಲದಲ್ಲಿ ನಮ್ಮ ಹೃದಯವು ಕುರುಡಾಗಿತ್ತು. ಆದರೆ ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನ ಹುಡುಕಿ ಬಂದು ಆ ಕುರುಡುತನದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಒಂದು ಪರಮವಾದ ದೃಷ್ಟಿಯನ್ನ ನೀಡಿದರ ಫಲವಾಗಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವಂತವರಾಗಿದ್ದೇವೆ, ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನ ಆರಿಸಿಕೊಂಡೆನೆ ಎಂಬುದಾಗಿ. ನಾವು ದೇವರನ್ನ ಕಂಡುಕೊಂಡದಲ್ಲ, ದೇವರು ನಮ್ಮನ್ನ ಕಂಡುಕೊಂಡನು. ಆತನು ನಮ್ಮನ್ನು ಕಂಡುಕೊಂಡದರ ಫಲವಾಗಿ ಈ ಬೆಳಗಿನ ಜಾವದಲ್ಲಿ ಪ್ರಿಯರೇ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಆತನು ನಮ್ಮನ್ನು ಕಂಡುಕೊಂಡದರ ಫಲವಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಉಂಟು. ನಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆ ಏನೆಂಬುದಾಗಿ ನಾವು ನೋಡುವಾಗ, ಈ ಲೋಕದ ಯಾತ್ರೆಯನ್ನ ನಾನು ತೀರಿಸುವಾಗ ನನ್ನ ನಿತ್ಯತ್ವವನ್ನ ನನ್ನ ಕರ್ತನೊಂದಿಗೆ ಕಳೆಯುತ್ತೇನೆ ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ಈ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ಮಾಡಿರುವಂತಹ ಉಪಕಾರಗಳನ್ನ ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಇಲ್ಲಿ ನಾವು ನೋಡುತ್ತೇವೆ, ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ, ಅಂದ್ರೆ ಕೃತಜ್ಞತೆಯ ಯಜ್ಞಗಳನ್ನ ಸಮರ್ಪಿಸುತ್ತಾರೋ, ಆರಾಧನೆ ಎನ್ನುವಂಥದ್ದು ನಮ್ಮನ್ನೇ ದೇವರಿಗೆ ಅರ್ಪಿಸುವಂಥದ್ದಾಗಿದೆ. ಆರಾಧನೆಯು ಕೇವಲ ಕಾಣಿಕೆಯನ್ನ ಕೊಡುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ದಶಮ ಭಾಗವನ್ನ ಕೊಡುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ಭಾನುವಾರದ ಸಮಯದಲ್ಲಿ ಆಲಯದಲ್ಲಿ ಹೋಗಿ 2 ತಾಸು ಆಗಿದೆ. ದೇವರು ಮಾಡಿರುವಂತಹ ಉಪಕಾರಗಳನ್ನ ನೆನೆಸಿ ಸ್ತೋತ್ರಗಳೆಂಬ ಪದಗಳಿಂದ, ಹಲ್ಲೇಲೂಯಾ ಎಂಬ ಪದಗಳಿಂದ ದೇವರನ್ನ ಆರಾಧಿಸುವಂಥದ್ದೇ ಆರಾಧನೆ. ಪ್ರಿಯರೇ, ದೇವರು ಮಾಡಿರುವಂತಹ ಉಪಕಾರಗಳನ್ನ ನಾವು ನೆನೆಸದೆ ಹೋದರೆ ನಾವು ದೇವರಿಗೆ ತೋರುವಂತಹ ಅತಿ ದೊಡ್ಡ ಅಗೌರವವಾಗಿದೆ. ಆಲಯಕ್ಕೆ ನಾವು ಸೇರಿ ಬಂದಿರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕಾಗಿ, ದೇವರನ್ನ ಆರಾಧಿಸುವುದಕ್ಕಾಗಿ. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನ ನಾವು ಹಾಡಿ ಹರಸುವ, ಇನ್ನೊಂದು ಹಾಡನ್ನು ಹಾಡುವ, ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸುವ. ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಕ್ರಿಸ್ತ ಯೇಸು ನಾಮವ
ಹಾಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು ತೊರೆದಿಟ್ಟನು ಬರಿದಾದನು ನಮ್ಮನ್ನು ರಕ್ಷಿಸಲು ತೊರೆದಿಟ್ಟನು ಬರಿದಾದನು ನಮ್ಮನ್ನು ರಕ್ಷಿಸಲು ಕ್ರಿಸ್ತ ಯೇಸು ನಾಮವ ಆಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದೆ ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದೆ ಮೃತ್ಯುವನ್ನು ಛೇದಿಸಿ ಬಂದ ನಮ್ಮನ್ನು ರಕ್ಷಿಸಲು ಮೃತ್ಯುವನ್ನು ತ್ಯಜಿಸಿ ಬಂದ ನಮ್ಮನ್ನು ರಕ್ಷಿಸಲು ಕ್ರಿಸ್ತ ಯೇಸು ನಾಮವ ಆಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಮೇಘಾರೂಢನಾಗಿ ಬರುವ ಆಜ್ಞಾಘೋಷದೊಡನೆ ಮೇಘಾರೂಢನಾಗಿ ಬರುವ ಆಜ್ಞಾಘೋಷದೊಡನೆಯೇ ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು ಕ್ರಿಸ್ತ ಯೇಸು ನಾಮವ ಆಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಹಲ್ಲೆಲೂಯ. ಕ್ರಿಸ್ತ ಯೇಸು ನಾಮವ ಆಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸುವಂತಹ ಆರಾಧನೆ ಅನ್ನುವಂಥದ್ದು ದೇವರ ಉಪಕಾರಗಳನ್ನು ನೆನೆಸಿ ದೇವರ ಉಪಕಾರಗಳನ್ನು ಒಂದೊಂದಾಗಿ ಲೆಕ್ಕವಿಟ್ಟು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಇಂಗ್ಲಿಷ್ನಲ್ಲಿ ಒಂದು ಹಾಡಿದೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್, ನೇಮ್ ದಮ್ ಒನ್ ಬೈ ಒನ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಆಲ್ ವಾಟ್ ಹಿ ಹ್ಯಾಸ್ ಡನ್. ದೇವರು ಮಾಡಿರುವಂತಹ ಉಪಕಾರಗಳನ್ನು ಒಂದೊಂದಾಗಿ ಲೆಕ್ಕ ಇಟ್ಟು ನಾವು ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ಕಳೆದ ಭಾನುವಾರದಿಂದ ಈ ಭಾನುವಾರದ ಬೆಳಗಿನ ತನಕ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನಾವು ನೆನೆಸುವಂಥವರಾಗಿರಬೇಕು. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಬಂದಿರುವಂತಹ ಒಂದು ಸೋಲು, ದೇವರು ಮಾಡಿರುವಂತಹ ಉಪಕಾರಗಳನ್ನು ನಾವು
ಅತಿ ಶೀಘ್ರದಲ್ಲಿಯೇ ಮರೆಯುವಂಥದ್ದಾಗಿದೆ. ಕಳೆದ ವಾರದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳಿಗೆ ಬದಲಾಗಿ ಎಂದೋ ನಮ್ಮ ಜೀವಿತದಲ್ಲಿ ಸಂಭವಿಸಿದಂತಹ ಸೋಲಿನ ಕುರಿತಾಗಿ ಚಿಂತಿಸಿ ನಾವು ಗುಣುಗುಟ್ಟುವಂತಹ ಸ್ವಭಾವದವರು. ಇಸ್ರಾಯೇಲರ ಜೀವಿತದಲ್ಲಿ ಇದ್ದಂತಹ ಒಂದು ಸ್ವಭಾವ ಇದು. ಐಗುಪ್ತದ ದಾಸತ್ವದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಯೆಹೋವನಿಗೆ ಮೊರೆ ಇಟ್ಟರು. ಯೆಹೋವನು ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅಬ್ರಹಾಮನಿಗೆ, ಇಸಹಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದಂತಹ ಕಾನಾನ್ ದೇಶಕ್ಕೆ ಅವರನ್ನು ನಡೆಸಿಕೊಂಡು ಹೋಗುವುದಕ್ಕೆ ತೀರ್ಮಾನಿಸಿದ. ಕೇವಲ ಐಗುಪ್ತ ದೇಶವನ್ನ ಬಿಟ್ಟು 3 ದಿವಸ ಯಾತ್ರೆ ಮಾಡಿದ್ರು. ಕೇವಲ 3 ದಿವಸ. ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಾಗ ಅವರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ಅದುವರೆಗೂ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳನ್ನ ಅವರು ಮರೆತು ಬಿಟ್ರು. ಐಗುಪ್ತದಲ್ಲಿ ನಡೆದಂತಹ ಕೊನೆಯ ಅದ್ಭುತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಎಲ್ಲ ಚೊಚ್ಚಲ ಮಕ್ಕಳು ಸಂಹಾರವಾಗುವಂಥದ್ದು. ಐಗುಪ್ತದಲ್ಲಿರುವಂತಹ ಪ್ರತಿಯೊಂದು ಚೊಚ್ಚಲ ಮಕ್ಕಳು, ಕೇವಲ ಮಕ್ಕಳು ಮಾತ್ರವಲ್ಲ, ಪಶುಗಳು, ಪಕ್ಷಿಗಳು ಎಲ್ಲವನ್ನ ಸಂಹಾರ ದೂತನು ನಾಶಪಡಿಸುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ವಾಸಿಸಿದಂತಹ ಗೋಷೋನ್ ಸೀಮೆಯಲ್ಲಿ ಯಾರೂ ಸಾಯಲಿಲ್ಲ, ಯಾವ ಪಶುವು ಸಾಯಲಿಲ್ಲ. ದೇವರು ಅವರನ್ನು ಸಂರಕ್ಷಿಸಿದನು. ಇಷ್ಟೆಲ್ಲ ಅದ್ಭುತವನ್ನ ಕಂಡಂತಹ ಇಸ್ರಾಯೇಲರು ಕೇವಲ 3 ದಿವಸ ಯಾತ್ರೆಯನ್ನ ಮಾಡಿ ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಾಗ ಕೆಂಪು ಸಮುದ್ರವನ್ನ ನೋಡಿ, ಸುತ್ತಲಿದ್ದಂತಹ ಪರ್ವತಗಳನ್ನು ನೋಡಿ, ಹಿಂದೆ ಬರುವಂತಹ ಫರೋಹನನ ಸೈನ್ಯವನ್ನ ನೋಡಿ, ಇದುವರೆಗೂ ದೇವರು ತಮ್ಮನ್ನು ನಡೆಸಿದಂತಹ ಅದ್ಭುತಗಳನ್ನೆಲ್ಲ ಮರೆತು ಅವರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ಪ್ರಿಯರೇ, ಕಳೆದ ವಾರ ಈ ಆಗಸ್ಟ್ ತಿಂಗಳ ಪ್ರಾರಂಭ ದಿನದಿಂದ ಇಲ್ಲಿಯ ತನಕವಲ್ಲ, ಕಳೆದ ಭಾನುವಾರದಿಂದ ಈ ಭಾನುವಾರದ ತನಕ ಈ 7 ದಿವಸ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವಾ, ಅಥವಾ ಲಭಿಸದೇ ಇರುವಂತಹ ಆಶೀರ್ವಾದಗಳಿಗೋಸ್ಕರವಾಗಿ ನಾವು ಗುಣಗುಟ್ಟುವವರಾಗಿದ್ದೇವಾ? ದೇವರು ನಮಗೆ ಕೊಟ್ಟಿರುವಂತಹ ಆಶೀರ್ವಾದವನ್ನ ಅನುಭವಿಸುವಂಥದ್ದೇ ಯಥಾರ್ಥವಾದಂತಹ ಒಂದು ಜಾಣತನ. ಸಿಗದೇ ಇರುವಂಥದನ್ನ ಕುರಿತು ಯೋಚಿಸುವಂಥದ್ದು ಅದು ಮೂರ್ಖರ ಲಕ್ಷಣವಾಗಿದೆ. ಕಾರಣ, ದೇವರಿಗೆ ಗೊತ್ತು ನಿನಗೆ ನನಗೆ ಏನನ್ನ ಕೊಡಬೇಕೆಂಬುದಾಗಿ. See, we expect always more what we are not deserve. ಸೊ ನಮಗೆ ಬೇಡವಾದಂಥವುಗಳನ್ನೇ ನಾವು ಆಶಿಸುವಂಥವರು. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಬಯಕೆಯಲ್ಲಿ ನಮಗೆ ಬೇಡವಾದಂತಹ ಕಾರ್ಯಗಳೇ ಹೆಚ್ಚಾಗಿರುವಂಥದ್ದಾಗಿದೆ. ವಿ ಥಿಂಕ್ ದಟ್ ದಿಸ್ ಇಸ್ ನೀಡೆಡ್. ನಾವು ಯೋಚಿಸ್ತೇವೆ ಅದು ನಮಗೆ ಬೇಕಾಗಿದೆ ಎಂಬುದಾಗಿ, ಆದರೆ ನಿಜವಾಗಲೂ ಅದು ಬೇಡವಾದಂತಹ ಕಾರ್ಯಗಳು. ಸೊ ನಮ್ಮ ಮನೆಗಳನ್ನು ಒಂದು ಸಾರಿ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ತದೆ ಎಷ್ಟು ಬೇಡವಾದ ಕಾರ್ಯಗಳನ್ನು ನಾವು ಹಣ ಕೊಟ್ಟು ಇಸ್ಕೊಂಡು ಮನೆಯಲ್ಲಿ ಇಟ್ಟಿದ್ದೇವೆ ಎಂಬುದಾಗಿ. ಒಂದು ಸಾರಿ ನಿಮ್ಮ ಮನೆಗಳನ್ನು ಪರೀಕ್ಷೆ ಮಾಡ್ರಿ, ನಿಮ್ಮ ವಸ್ತ್ರಗಳನ್ನು ಪರೀಕ್ಷೆ ಮಾಡಿ. ಬೇಡವಾದಂತಹ ವಸ್ತ್ರಗಳನ್ನು, ಬೇಡವಾದಂತಹ ಮನೆ ಸಾಮಾನುಗಳನ್ನು ನಾವೇನು ಮಾಡಿದ್ದೇವೆ, ಇದು ಅವಶ್ಯ ಇದೆ ಎಂಬುದಾಗಿ ಹೇಳಿ ನಾವು ಅದನ್ನು ಏನು ಮಾಡ್ತೇವೆ, ಇಸ್ಕೊಳ್ತೇವೆ. ಅದನ್ನು 1 ಬಾರಿ ಇಲ್ಲ 2 ಬಾರಿ ಉಪಯೋಗಿಸ್ತೇವೆ, ಆಮೇಲೆ ಯಾವುದಾದ್ರೂ ಮೂಲೆಯಲ್ಲಿ ಅದು ಬಿದ್ದಿರ್ತದೆ. ಸೊ ಇದೇ ರೀತಿಯಾಗಿ ನಾವು ದೇವರಿಂದ ಎದುರು ನೋಡುವಂತಹ ಅನೇಕ ಕಾರ್ಯಗಳು. ಸರ್ವಶಕ್ತನಾದ ದೇವರು ಆತನು ಮಹಾಶ್ರೇಷ್ಠನಾಗಿರುವುದರಿಂದ ನಾವು ಬೇಡುವಂತಹ ಎಲ್ಲ ಕಾರ್ಯಗಳನ್ನು ಆತನು ಕೊಡುವುದಿಲ್ಲ. ಅನೇಕ ವಸ್ತುಗಳನ್ನು ನಾವು ತೆಗೆದುಕೊಂಡು ಆಮೇಲೆ ಹೇಳ್ತೇವೆ ಇಟ್ ಇಸ್ ಅ ವೇಸ್ಟ್ ಆಫ್ ಮನಿ, ಇಟ್ ಇಸ್ ವೇಸ್ಟ್ ಆಫ್ ಮನಿ.
ಸೊ ಆ ಹಣವನ್ನು ನಾವು ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡ್ಬೋದಾಗಿತ್ತು. ಆದರೆ ಆ ನೋಟದ ಒಂದು ತೀರ್ಮಾನದಲ್ಲಿ ವಿ ಪರ್ಚೇಸ್ ದಟ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಕೊಡುವಂಥದ್ದು ದೇವರಿಗೆ ಗೊತ್ತು, ವೆದರ್ ಇಟ್ ಇಸ್ ನೀಡೆಡ್ ಆರ್ ನಾಟ್. ನಮಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ನಾವು ಅನೇಕ ವಸ್ತುಗಳನ್ನು ಪೂರ್ತಿ ಹಣವನ್ನು ಕೊಟ್ಟು ಇಲ್ಲ EMI ಮಾಡಿ ತೆಗೆದುಕೊಳ್ಳುತ್ತೇವೆ. ನಂತರವಾಗಿ EMI ಕಟ್ಟುವುದಕ್ಕೆ ಕಷ್ಟಪಡ್ತಾ ಇದ್ದೇವೆ. ಇಟ್ಸ್ ನಾಟ್ ನೀಡೆಡ್, ಅದು ನಮಗೆ ಅವಶ್ಯಕತೆ ಇರಲಿಲ್ಲ, ಬಟ್ ವಿ ಪರ್ಚೇಸ್ ದಟ್. ಸೊ ಇವತ್ತು ನಾವು ಅದಕ್ಕೆ ಪರಿತಪಿಸ್ತಾ ಇದ್ದೇವೆ, ವಿ ಆರ್ ಸ್ಟ್ರಗ್ಲಿಂಗ್. ಆದರೆ ದೇವರಿಗೆ ಗೊತ್ತು ವಾಟ್ ವಿ ನೀಡ್, ವಾಟ್ ವಿ ಡೋಂಟ್ ನೀಡ್. ನಮಗೆ ಬೇಕಾಗಿರುವಂಥದ್ದು, ನಮಗೆ ಬೇಡವಾಗಿರುವಂಥದ್ದು ಏನೆಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಆ ದೇವರು ಏನು ಮಾಡ್ತಾನೆ, ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಆತನು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ಪ್ರಿಯರೇ, ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಒಂದು ವಾಕ್ಯವನ್ನ ಓದುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಅಪೊಸ್ತಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 2ರಿಂದ 6 ವಾಕ್ಯಗಳನ್ನ ನಾವು ಓದುವಾಗ ಇಲ್ಲಿ ಪೌಲನು ಕೊಲೊಸ್ಸೆದಲ್ಲಿರುವಂತಹ ವಿಶ್ವಾಸಿಗಳಿಗೆ ಎಚ್ಚರಿಕೆ ಪಡಿಸುವಂತಹ ಕೆಲವು ಮಾತುಗಳನ್ನ ಬರೆದಿರುವುದಾಗಿ ನಾವು ನೋಡುತ್ತೇವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 2ರಿಂದ 6 ವಾಕ್ಯದಲ್ಲಿ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿ ಇರಬೇಕಾದ ಒಂದು ವಿಚಾರದ ಕುರಿತಾಗಿ ಅಪೊಸ್ತಲನಾದ ಪೌಲನು ಕೊಲೊಸ್ಸೆದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂಥದ್ದನ್ನ ನೋಡುತ್ತೇವೆ. ಇದು ಪೌಲನು ಕೊಲೊಸ್ಸೆದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆದಿರುವುದರಿಂದ ಕೊಳ್ಳೆಗಾಲದಲ್ಲಿ ವಾಸಿಸುವಂತಹ ನಮಗೆ ಇದರ ಅವಶ್ಯಕತೆ ಇಲ್ಲ, ಅಥವಾ ಕುಣಿಗಲಲ್ಲಿ ವಾಸಿಸುವಂತಹ ನಮಗೆ ಇದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಲ್ಲ. ಇದು ದೇವರ ವಾಕ್ಯವಾಗಿದೆ. ಈ ಕಾಲಘಟ್ಟದಲ್ಲಿಯೂ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಸತ್ಯವೇದದಲ್ಲಿ ಬರೆದಿರುವಂತಹ ಒಂದೊಂದು ಮಾತುಗಳು ಅದು ಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಪೌಲನು ಹೇಳುವಂಥದ್ದು, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ರಿ. ಇಲ್ಲಿ ಬರೆದಿರುವಂತಹ ಪದಗಳನ್ನು ನಾವು ಬಹಳ ಗಮನವಿಟ್ಟು ನೋಡಬೇಕು. ಪ್ರೇ ವಿತೌಟ್ ಸೀಸಿಂಗ್, ತಪ್ಪದೆ ಅಂದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂದಿಗೂ ತಪ್ಪಬಾರದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬೇರೆ ಕಾರ್ಯಗಳನ್ನ ಮಾಡಬಾರದು. ಪ್ರಾರ್ಥನೆಯ ಮಹತ್ವ ಏನೆಂಬುದಾಗಿ ದೇವರ ಮಕ್ಕಳು ಗ್ರಹಿಸಿಕೊಂಡಂತವರಾಗಿದ್ದೇವೆ. ಪ್ರಾರ್ಥನೆ ಅಂದ್ರೆ ಏನು? ವಾಟ್ ಇಸ್ ಪ್ರೇಯರ್? ಪ್ರಾರ್ಥನೆ ನಮ್ಮ ಇನ್ಎಬಿಲಿಟಿಯನ್ನ ದೇವರ ಮುಂಭಾಗದಲ್ಲಿ ಹೇಳುವಂಥದ್ದಾಗಿದೆ. ಅಂದರೆ ನಾವು ನಮ್ಮಿಂದ ಆಗದೇ ಇರುವಂತಹ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸಿ ದೇವರಿಂದ ಉತ್ತರವನ್ನು ಎದುರು ನೋಡುವಂಥದ್ದೇ ಪ್ರಾರ್ಥನೆ. ಕ್ರೈಸ್ತ ಜೀವಿತದ ಒಂದು ದುರಂತ ಅನ್ನುವಂಥದ್ದು ಇದು FB ಮೇಯರ್ ಎಂಬುದಾಗಿ ಹೇಳುವಂತಹ ಒಬ್ಬ ಭಕ್ತನು ಹೇಳಿರುವಂಥದ್ದು. ಕ್ರೈಸ್ತ ಜೀವಿತದ ದುರಂತ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಂಥದ್ದಲ್ಲ, ಬದಲಾಗಿ
ಪ್ರಾರ್ಥಿಸುವಂತಹ ರೀತಿಯಲ್ಲಿ ಪ್ರಾರ್ಥಿಸದೇ ಇರುವಂಥದ್ದು. ಮತ್ತೊಮ್ಮೆ ಹೇಳ್ತೇನೆ, ಕ್ರೈಸ್ತ ಜೀವಿತದ ದುರಂತ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಂಥದ್ದಲ್ಲ, ಬದಲಾಗಿ ನಾವುಗಳು ಪ್ರಾರ್ಥಿಸುವಂತಹ ರೀತಿಯಲ್ಲಿ ಪ್ರಾರ್ಥಿಸದೇ ಇರುವಂಥದ್ದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸರಿಯಾಗಿ ಪ್ರಾರ್ಥಿಸದೇ ಇರುವಂಥದ್ದು. ವಿ ಆಲ್ವೇಸ್ ಪ್ರೇ ವಿತೌಟ್ ಮೀನಿಂಗ್. ನಾವು ಪ್ರಾರ್ಥಿಸುವಂಥದ್ದು ಯಾವ ಅರ್ಥವಿಲ್ಲದೆ ಇರುವಂಥದ್ದಾಗಿದೆ. ವಿ ಮೇ ಪ್ರೇ ಲಾಂಗ್, ಅನೇಕ ಗಂಟೆಗಟ್ಟಲೆ ನಾವು ಪ್ರಾರ್ಥನೆ ಮಾಡಬಹುದು. ಆದರೆ ನಮ್ಮ ಪ್ರಾರ್ಥನೆಗೆ ಯಾವುದಾದರೂ ಅರ್ಥವಿದೆಯಾ? ದ ಗ್ರೇಟ್ ಟ್ರಾಜಿಡಿ ಆಫ್ ಲೈಫ್ ಇಸ್ ನಾಟ್ ಅನ್ಆನ್ಸರ್ಡ್ ಪ್ರೇಯರ್ ಬಟ್ ಅನ್ಆಫರ್ಡ್ ಪ್ರೇಯರ್. ಅಂದರೆ ಪ್ರಾರ್ಥನೆಯ ಮಹತ್ವವನ್ನ, ಪ್ರಾರ್ಥನೆಯ ಮೌಲ್ಯವನ್ನ ಗ್ರಹಿಸದೆ ಪ್ರಾರ್ಥಿಸುವಂಥದ್ದಾಗಿದೆ ಕ್ರೈಸ್ತ ಜೀವಿತದ ದುರಂತ ಅನ್ನುವಂಥದ್ದು. ದೇವರ ವಾಕ್ಯವನ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಅದನ್ನ ತಿರುಗಿಸುವಂಥವರಾಗಿದ್ದೇವೆ. ಪ್ರಿಯರೇ, 1952ರಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಸ್ಟೂಡೆಂಟ್ ಆಲ್ಬರ್ಟ್ ಐನ್ಸ್ಟೈನ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳಿದ, ಈ ಲೋಕದಲ್ಲಿ ಇನ್ನು ಕಂಡು ಹಿಡಿಯುವುದಕ್ಕೆ ಏನಾದರೂ ಬಾಕಿ ಇದೆಯಾ? ಅವಾಗ 1952ರಲ್ಲಿ ಆಗ ಐನ್ಸ್ಟೈನ್ ಅವರು ಹೇಳಿದಂತಹ ಉತ್ತರ, ಇದುವರೆಗೂ ಪ್ರಾರ್ಥನೆಯ ಕುರಿತಾಗಿ ಯಾರು ಸಂಶೋಧನೆಯನ್ನ ಮಾಡಲಿಲ್ಲ. ಪ್ರಾರ್ಥನೆಯ ಮಹತ್ವದ ಕುರಿತಾಗಿ, ಪ್ರಾರ್ಥನೆಯ ಮೌಲ್ಯದ ಕುರಿತಾಗಿ ಇದುವರೆಗೂ ಯಾರು ಸಂಶೋಧನೆಯನ್ನ ಮಾಡಲಿಲ್ಲ. ಅಂದರೆ ಆ ಪ್ರಾರ್ಥನೆಯ ಆ ಒಂದು ಶ್ರೇಷ್ಠತೆ ಏನೆಂಬುದಾಗಿ ಇದರ ಮೂಲಕವಾಗಿ ನಾವು ಗ್ರಹಿಸುವಂತವರಾಗಿದ್ದೇವೆ. ಪ್ರಾರ್ಥನೆ ಎನ್ನುವಂಥದ್ದು ಕೇವಲ ಬಾಯಿ ಚಪಲದ ಮಾತುಗಳಲ್ಲ. ಇಂದು ಅನೇಕರಿಗೆ ಪ್ರಾರ್ಥನೆ ಎನ್ನುವಂಥದ್ದು ಕೇವಲ ಬಾಯಿ ಚಪಲದ ಮಾತುಗಳು. ವ್ಯಾಕರಣವನ್ನ ಗ್ರಾಮೆಟಿಕಲ್ ಆಗಿ ಬಹಳ ಸುಂದರವಾಗಿ ಕಾವ್ಯಾತ್ಮಕವಾಗಿ ಪ್ರಾರ್ಥಿಸುವಂತಹ ಪ್ರಾರ್ಥನೆಗಳನ್ನು ನಾವು ಕೇಳಿದ್ದೇವೆ. ಆದರೆ ಪ್ರಾರ್ಥನೆ ಎನ್ನುವಂಥದ್ದು ಅದು ನಮ್ಮ ಹೃದಯದ ಅಂತರಾಳದಿಂದ ಬರುವಂಥದ್ದಾಗಿರಬೇಕು. ಇಲ್ಲಿ ಪೌಲನು ಹೇಳುವಂಥದ್ದು, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ರಿ. ನನ್ನನ್ನು ಕೇಳುವಂತಹ ನನ್ನ ಪ್ರಿಯ ದೇವರ ಜನರೇ, ಈ ಒಂದು ಪ್ರಾರ್ಥನೆಯ ಅನುಭವ ನಮ್ಮ ಜೀವಿತದಲ್ಲಿ ಉಂಟು. ಪ್ರಾರ್ಥನೆ ಪ್ರತಿಯೊಬ್ಬ ಕ್ರೈಸ್ತನ ಅವನ ಜೀವಿತದ ಅವಿಭಾಜ್ಯ ಅಂಗವಾಗಿರಬೇಕು. ವಿತೌಟ್ ಪ್ರೇಯರ್, ಪ್ರಾರ್ಥನೆ ಇಲ್ಲದೆ ಒಂದು ವಿಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆಯು ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೈವಿಕವಾದ ಬಲವನ್ನ, ದೈವಿಕವಾದ ಶಕ್ತಿಯನ್ನ ಕೊಡುವಂಥದ್ದಾಗಿದೆ ಎಂಬುದನ್ನ ನಾವು ಗ್ರಹಿಸಬೇಕು. ಪ್ರಾರ್ಥನೆ ನಮ್ಮ ಮತ್ತು ದೇವರ ನಡುವೆ ಇರುವಂತಹ ಒಂದು ಬಂಧನವಾಗಿದೆ. ಒಂದು ಬಂಧವಾಗಿದೆ. ಅದು ಪ್ರಾರ್ಥಿಸುವಂತಹ ವ್ಯಕ್ತಿ
ಅವನು ದೇವರೊಂದಿಗೆ ಒಂದು ನಿರಂತರವಾದ ಸಂಬಂಧವನ್ನ ಇಟ್ಟುಕೊಂಡವನಾಗಿರುತ್ತಾನೆ. ಅನೇಕ ವರ್ಷಗಳ ಹಿಂದೆ ಓದಿದಂತಹ ಒಂದು ಮಾತು, ಯಾರು ದೇವರ ಮುಂಭಾಗದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುತ್ತಾರೋ ಅಂಥವರು ಮನುಷ್ಯನ ಮುಂದೆ ಅಡ್ಡ ಬೀಳುವುದಕ್ಕೆ ದೇವರು ಆಸ್ಪದ ಕೊಡೋದಿಲ್ಲ. ಮತ್ತೊಂದು ಆವರ್ತಿ ಹೇಳ್ತೇನೆ, ಯಾರು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಾರೋ ಅಂಥವರನ್ನ ದೇವರು ಮನುಷ್ಯನ ಮುಂದೆ ಅಡ್ಡ ಬೀಳುವುದಕ್ಕೆ ಆಸ್ಪದ ಕೊಡೋದಿಲ್ಲ. ಪ್ರಾರ್ಥನೆಯ ಮಹತ್ವ ಏನೆಂಬುದಾಗಿ ಇದರ ಮೂಲಕವಾಗಿ ನಾವು ಗ್ರಹಿಸಬಹುದು. ಪ್ರಿಯರೇ, ಮೊಣಕಾಲಿನಲ್ಲಿ ನಾವು ನಿಲ್ಲುವುದಾದರೆ ನಮ್ಮ ಮೊಣಕಾಲು ಮಾತ್ರ ಮಣ್ಣಾಗ್ತದೆ. ಮನುಷ್ಯನ ಮುಂದೆ ಅಡ್ಡ ಬಿದ್ದರೆ ನಮ್ಮ ಪಾದದಿಂದ ತಲೆಯವರೆಗೆ ಮಣ್ಣಾಗ್ತದೆ. ಈಗ ಇದರ ಅರ್ಥ ಚೆನ್ನಾಗಿ ಆಗಿತ್ತೆಂಬುದಾಗಿ ನಾನು ಗ್ರಹಿಸಿಕೊಳ್ಳುತ್ತೇನೆ. ಪ್ರೇಯರ್ ಇಸ್ ಅ ಮೋಸ್ಟ್ ಪವರ್ಫುಲ್ ವೆಪನ್. ಪ್ರಾರ್ಥನೆ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂತಹ ಒಂದು ಆಯುಧವಾಗಿದೆ. ಆದರೆ ಪ್ರಾರ್ಥಿಸುವಂತಹ ರೀತಿಯಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಕ್ರೈಸ್ತರು ತಪ್ಪದೆ ಪ್ರಾರ್ಥಿಸಬೇಕು. ಇಲ್ಲಿ ಪೌಲನು ಹೇಳುವಂಥದ್ದು, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗಳನ್ನು ದೇವರಿಗೆ ಹೇಳುವಂಥದ್ದಲ್ಲ. ನಮ್ಮಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗಳನ್ನು ದೇವರಿಗೆ ಹೇಳುವಂಥದ್ದಾಗಿದೆ. ಹೊರದೇಶದಿಂದ ಯಾರಾದರೂ ಫೋನ್ ಮಾಡಿದ್ರೆ ಮನೆಯಲ್ಲಿರುವಂಥ ಮಕ್ಕಳು ಅವರ ವಿಚಾರವನ್ನ ಕೇಳುವುದಕ್ಕಿಂತ, ಅವರ ಯೋಗಕ್ಷೇಮವನ್ನ ಕೇಳುವುದಕ್ಕಿಂತ ಮಿಗಿಲಾಗಿ ತಮ್ಮ ಅವಶ್ಯಕತೆಗಳನ್ನು ಹೇಳ್ತಾ ಇರ್ತಾರೆ. ಅದು ಬೇಕು, ಇದು ಬೇಕು, ಟಾಯ್ಸ್ ಬೇಕು, ವಿಡಿಯೋ ಗೇಮ್ಸ್ ಬೇಕು. ಮನೆಯಲ್ಲಿರುವ ಹೆಂಗಸರಾದ್ರೆ ಪಾತ್ರೆ ಬೇಕು, ಪಕಡೆ ಬೇಕು, ಬಟ್ಟೆ ಬೇಕು. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗಳನ್ನು ಹೇಳುವಂಥದ್ದಲ್ಲ. ಕ್ರೈಸ್ತರಾದ ನಮಗೆ ಪ್ರಾರ್ಥನೆಯ ಮಹತ್ವವೇನೆಂಬುದಾಗಿ ನಮಗೆ ಗೊತ್ತಿಲ್ಲ. ಪ್ರಾರ್ಥನೆ ಎನ್ನುವಂಥದ್ದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದಾಗಿದೆ. ಪ್ರಾರಂಭದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಕಳೆದ ಒಂದು ವಾರ, ಕಳೆದ 15ನೇ ತಾರೀಕಿನಿಂದ ಈ 22ನೇ ತಾರೀಕಿನ ತನಕ ದೇವರು ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ ಪ್ರಾರ್ಥನೆ, ಆರಾಧನೆ. ಸೊ ನಮ್ಮಲ್ಲಿ ಪ್ರಾರ್ಥನೆ ಬೇರೆ, ಆರಾಧನೆ ಬೇರೆ ಆಗೋಗ್ಬಿಟ್ಟಿದೆ. ಪ್ರೇಯರ್ ಇಸ್ ನಥಿಂಗ್ ಬಟ್ ಟು ವರ್ಷಿಪ್ ಗಾಡ್. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗಳನ್ನು ಹೇಳುವಂಥದ್ದು, ಆರಾಧನೆ ಅನ್ನುವಂಥದ್ದು ಸ್ತೋತ್ರ ಮಾಡುವಂಥದ್ದಲ್ಲ. ಇಲ್ಲಿ ಪೌಲನು ಹೇಳುವಂಥದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಈ ದೇವರನ್ನ ಕಂಡುಕೊಂಡಂತಹ ದಿನದಿಂದ, ಪ್ರತ್ಯೇಕವಾಗಿ ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರುವಂತಹ ನಾವುಗಳು ನಮ್ಮ ಮಕ್ಕಳಿಗೆ, ಅವರಿಗೆ 1 ವರ್ಷ ಅಥವಾ 6 ತಿಂಗಳು ಪ್ರಾಯವಿರುವಂತಹ ಸಂದರ್ಭದಲ್ಲಿಯೇ ಪ್ರಾರ್ಥಿಸುವುದಕ್ಕೆ ಕಲಿಸುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ಮಕ್ಕಳಿಗೆ ನಾವು ಕಲಿಸುವಂತಹ ಪ್ರಾರ್ಥನೆ, ಬ್ಲೆಸ್ ಮೈ ಡ್ಯಾಡ್, ಬ್ಲೆಸ್ ಮೈ ಮಾಮ್, ಬ್ಲೆಸ್ ಮೈ ಸೋ ಅಂಡ್ ಸೋ ಇನ್ ಜೀಸಸ್ ನೇಮ್, ಆಮೆನ್. ಅಪ್ಪನನ್ನ ಆಶೀರ್ವಾದ ಮಾಡು, ಅಮ್ಮನನ್ನ ಆಶೀರ್ವಾದ ಮಾಡು, ಇತರರನ್ನ ಆಶೀರ್ವಾದ ಮಾಡು, ಯೇಸುವಿನ ನಾಮದಲ್ಲಿ, ಆಮೆನ್. ಈ ಪ್ರಾರ್ಥನೆಯನ್ನ ಕಲಿತಂತಹ ಮಗು
ಅವನು ವೃದ್ಧಾಪ್ಯಕ್ಕೂ ಬರುವಂತಹ ಸಂದರ್ಭದಲ್ಲಿಯೂ ಅವನ ಪ್ರಾರ್ಥನೆಯಲ್ಲಿ ಯಾವ ವ್ಯತ್ಯಾಸವನ್ನು ನಾವು ಕಾಣ್ತಾ ಇಲ್ಲ. ಅಂದು ಕೇವಲ 3 ಶಬ್ದದಲ್ಲಿ ಪ್ರಾರ್ಥಿಸಿದಂತಹ ಮಗು ಇವತ್ತು 300 ಶಬ್ದದಲ್ಲಿಯೂ ಇದೇ ಮಾತುಗಳನ್ನ ಬೇರೆ ವಿಧದಲ್ಲಿ ಹೇಳುವಂತವನಾಗಿದ್ದಾನೆ. ದಟ್ ಇಸ್ ನಾಟ್ ಪ್ರೇಯರ್. ಅದು ಪ್ರಾರ್ಥನೆಯಲ್ಲ. ಪ್ರೇಯರ್ ಇಸ್ ನಥಿಂಗ್ ಬಟ್, ಪ್ರಾರ್ಥನೆ ಎನ್ನುವಂಥದ್ದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು. ಪ್ರಿಯರೇ, ನಮ್ಮ ಪ್ರಾರ್ಥನೆಯಲ್ಲಿ ಈ ಒಂದು ಅಡಕವನ್ನು ನಾವು ಕಾಣುವಂಥವರಾಗಿದ್ದೇವ. ಫಿಲಿಪ್ಪಿ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆಯನ್ನು ಮೊದಲು ಕೃತಜ್ಞತೆ ಸ್ತುತಿಯೊಡನೆ ಪ್ರಾರ್ಥಿಸಿರಿ. ದೇವರು ನನ್ನನ್ನ ಕರೆದಿರುವಂಥದ್ದು, ನನ್ನನ್ನ ಆರಿಸಿಕೊಂಡಿರುವಂಥದ್ದು ಈ ಲೋಕದ ಆಶೀರ್ವಾದಗಳನ್ನು ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ಚೆನ್ನಾಗಿ ಗ್ರಹಿಸ್ಕೊಳ್ಬೇಕು ನಾವು. 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ರಕ್ತವನ್ನ, ತನ್ನ ಶರೀರವನ್ನ ಆತನು ಯಜ್ಞಾರ್ಪಿತವಾಗಿ ಅರ್ಪಿಸಿರುವಂಥದ್ದು ನಿನ್ನನ್ನು ನನ್ನನ್ನು ಈ ಲೋಕದಲ್ಲಿ ಐಶ್ವರ್ಯವಂತನಾಗಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ನೀನು ನಾನು ಯೇಸುವನ್ನು ಆರಾಧಿಸುವಂಥದ್ದು ಈ ಲೋಕದ ಐಶ್ವರ್ಯಕ್ಕೋಸ್ಕರವಾಗಿ ಅಲ್ಲ. ನೀನು ನಾನು ದೇವರ ಮಗನಾಗಿರುವಂಥದ್ದು ಈ ಲೋಕದಲ್ಲಿ ಬಾಳಿ ಬದುಕುವುದಕ್ಕೋಸ್ಕರವಾಗಿ ಅಲ್ಲ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಯಾಕೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾನವನ ರೂಪವನ್ನು ತಾಳಿ ಲೋಕಕ್ಕೆ ಜನಿಸಿ ಬಂದ? ದ ಓನ್ಲಿ ರೀಸನ್ ಇಸ್ ಯೋಹಾನ 3:16, God so loved the world and he gave his only begotten son, whosoever believes should not perish but have everlasting life. ಯಾರು ನಾಶವಾಗದೆ ನಿತ್ಯ ಜೀವವನ್ನ ಪಡೆಯುವುದಕ್ಕೆ ಆತನನ್ನ ಕೊಟ್ಟನು. ಪ್ರಿಯರೇ, ನಮ್ಮ ಪ್ರಾರ್ಥನೆಯ ಮೌಲ್ಯ ಕೇವಲ ಈ ಲೋಕದ ಆಶೀರ್ವಾದಕ್ಕೋಸ್ಕರವಾಗಿ ಅಲ್ಲ. ನಮ್ಮ ಪ್ರಾರ್ಥನೆಯ ಮೌಲ್ಯ ನಿತ್ಯತ್ವದ ಕುರಿತಾಗಿ ಆಗಿರಬೇಕು. ವಿ ಆರ್ ಪ್ರೇಯಿಂಗ್. FB ಮೇಯರ್ ಹೇಳಿದ ರೀತಿಯಲ್ಲಿ ವಿ ಆರ್ ಪ್ರೇಯಿಂಗ್. ವರ್ಷಗಟ್ಟಲೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಬಟ್ ವಿ ಆರ್ ನಾಟ್ ಗೆಟ್ಟಿಂಗ್ ದ ಆನ್ಸರ್. ದ ರೀಸನ್ ಈಸ್ ನಮ್ಮ ಪ್ರಾರ್ಥನೆ ಅದು ದೈವಿಕವಾದ ಪದದಲ್ಲಿ ಇಲ್ಲದೆ ಇರುವಂಥದ್ದು. ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಆದರೆ ನಮ್ಮ ಪ್ರಾರ್ಥನೆ ಕೇವಲ ನಮ್ಮ ಲೌಕಿಕವಾದ ಅವಶ್ಯಕತೆಗಳಿಗಾಗಿ ಮಾತ್ರವಾಗಿದೆ, ಬದಲಾಗಿ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಅಲ್ಲ. ಇಲ್ಲಿ ಪೌಲನು ಹೇಳುವಂಥದ್ದು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾವು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ನಮ್ಮ ಪ್ರಾರ್ಥನೆಯಲ್ಲಿ ಸುವಾರ್ತೀಕರಣದ, ನಮ್ಮ ಪ್ರಾರ್ಥನೆಯಲ್ಲಿ ಕ್ರಿಸ್ತನ ಸುವಾರ್ತೆಯ ಮೌಲ್ಯ ಅಡಕವಾಗಿರಬೇಕು. ಅದರ ಬದಲಾಗಿ ಬೇರೆ ಕೇವಲ ಲೌಕಿಕವಾದ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿರಬಾರದು. ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದು, ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನ, ಅಂದರೆ ಸುವಾರ್ತೆಯನ್ನ
ಪ್ರಸಂಗಿಸುವುದಕ್ಕೆ ಒಂದು ಅನುಕೂಲವಾದ ಸಮಯ ಸಂದರ್ಭ ನಮಗೆ ಲಭಿಸಬೇಕು. ಅದು ಮಾತ್ರ ಸಾಲದು, ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸಬೇಕು. ಮಾನಸಿಕವಾದ ಜ್ಞಾನದಿಂದ ದೇವರ ವಾಕ್ಯವನ್ನ ಪ್ರಸಂಗಿಸುವುದಕ್ಕೆ ಆಗ್ತದೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3. ಇದು ಕೇಳುವುದಕ್ಕೆ ಅಂದವಾಗಿರ್ತದೆ, ಇಂಪಾಗಿರ್ತದೆ. ಆದರೆ ಈ ವಾಕ್ಯ ಕೇಳುವಂತವರ ಜೀವಿತದಲ್ಲಿ ಬದಲಾವಣೆಯನ್ನು ತಾರದೆ ಹೋದರೆ ನನ್ನ ಪ್ರಸಂಗ ವ್ಯರ್ಥವಾಗಿರುವಂಥದ್ದು. ಇಲ್ಲಿ ಪೌಲನು ಹೇಳುವಂಥದ್ದು, ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನ ಪ್ರಸಂಗಿಸುವುದಕ್ಕೆ ಅನುಕೂಲವಾದ ಸಂದರ್ಭವನ್ನ ದೇವರು ಕೊಡಬೇಕು. ಒಂದು, ಎರಡನೇದಾಗಿ ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕು. ಮನೆಯಲ್ಲಿ ಕುಳಿತು, ಕಂಪ್ಯೂಟರ್ ಮುಂದೆ ಕುಳಿತು ವ್ಯಾಕರಣ ಸಹಿತವಾದ ಪ್ರಸಂಗವನ್ನ ನಾವು ಪ್ರಿಪೇರ್ ಮಾಡಿ ಭಾನುವಾರ ಸಭೆಯಲ್ಲಿ ಅಥವಾ ಸ್ಥಳಗಳಲ್ಲಿ ಹೋಗಿ ಪ್ರಸಂಗಿಸಿ ಆ ಪ್ರಸಂಗದ ಮೂಲಕವಾಗಿ ಜನರ ಜೀವಿತದಲ್ಲಿ ದೇವರ ವಾಕ್ಯದ ಕುರಿತಾಗಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣವನ್ನು, ಆತ್ಮವನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನ, ಉದ್ದೇಶಗಳನ್ನ ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ ಈ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಕ್ರಿಯೆ ಮಾಡದೆ ಹೋದರೆ ನನ್ನ ಪ್ರಸಂಗ ವ್ಯರ್ಥ. ಇದು ಆತ್ಮನಿಂದ ಬಂದಂತಹ ಪ್ರಸಂಗವಲ್ಲ. ಪ್ರಿಯರೇ, ಇಲ್ಲಿ ಪೌಲನು ಹೇಳುವಂಥದ್ದು, ಪ್ಲೀಸ್ ಪ್ರೇ ಫಾರ್ ಅಸ್, ನನಗೋಸ್ಕರ ಪ್ರಾರ್ಥಿಸಿರಿ. ಇವತ್ತು ನಮಗೆ ಅನೇಕರು ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸ್ತಾರೆ. ಪ್ರಾರ್ಥಿಸಿರಿ, ಏನಕ್ಕೋಸ್ಕರವಾಗಿ? ಸಭೆ ಕಟ್ತಾ ಇದ್ದೀನಿ, ಅದಕ್ಕೋಸ್ಕರ ಪ್ರಾರ್ಥಿಸಿರಿ. ವಾಹನ ಬೇಕು, ಅದಕ್ಕೋಸ್ಕರ ಪ್ರಾರ್ಥಿಸಿರಿ. ಮನೆ ಬೇಕು, ಅದಕ್ಕೋಸ್ಕರ ಪ್ರಾರ್ಥಿಸಿರಿ. ಮದುವೆ ಆಗಬೇಕು, ಅದಕ್ಕೋಸ್ಕರ ಪ್ರಾರ್ಥಿಸಿರಿ. ಸೋ ಅಂಡ್ ಸೋ ಲಿಸ್ಟ್ ಇಸ್ ಗೋಯಿಂಗ್ ಆನ್. ಮುಗಿಯೋದಿಲ್ಲ. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಾರ್ಥಿಸಿರಿ. ವಾಟ್ ಇಸ್ ಅವರ್ ಪ್ರೇಯರ್? ನಮ್ಮ ಪ್ರಾರ್ಥನೆ ಏನಾಗಿದೆ? ಪೌಲನ ಪ್ರಾರ್ಥನೆ, ಪ್ರೇ ಫಾರ್ ಅಸ್, ನನಗೋಸ್ಕರ ಪ್ರಾರ್ಥಿಸಿರಿ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಏನಕ್ಕೆ? ಶತ್ರುಗಳಿಂದ ನನ್ನ ತಪ್ಪಿಸಿ ಎಂಬುದಾಗಿ ಅಲ್ಲ, ಹಿಂಸೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಎಂಬುದಾಗಿ ಅಲ್ಲ. ಪೌಲನ ಪ್ರಾರ್ಥನೆ, ಪೌಲನು ಕೇಳುವಂತ ಪ್ರಾರ್ಥನೆ, ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನ ಪ್ರಸಂಗಿಸುವುದಕ್ಕೆ ಅನುಕೂಲವಾದ ಸಂದರ್ಭವನ್ನ ದೇವರು ಒದಗಿಸುವುದಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಂತಹ ಪೌಲನು ಸೆರೆಮನೆಯ ಅನುಭವದಲ್ಲಿ ಇದ್ದನು. ಸೆರೆಮನೆಯಲ್ಲಿ ಇದ್ದನು, ಅನುಭವವಲ್ಲ ಅದು. ಎರಡನೇದಾಗಿ ಹೇಳುವಂಥದ್ದು, ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ದೇವರು ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳ್ರಿ. ಪ್ರಿಯರೇ, ಪ್ರೇಯರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕ ನಮ್ಮ ಜೀವಿತದಲ್ಲಿ. ಆದರೆ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗಳನ್ನು ತಿಳಿಯಪಡಿಸುವಂಥದ್ದಲ್ಲ. ಪ್ರಾರ್ಥನೆ, ಪೌಲನು ಕೇಳುವಂತಹ ಪ್ರಾರ್ಥನೆ, ಪ್ರೇ ಫಾರ್ ಅಸ್, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕ್ರಿಸ್ತನ ಸುವಾರ್ತೆಯನ್ನ, ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಅನುಕೂಲವಾದ ಸಂದರ್ಭ ಸಿಕ್ಕಲಿ ಎಂಬುದಾಗಿ ಪ್ರಾರ್ಥಿಸಿರಿ. ಇವತ್ತು ನಾವು ಕೇಳುವಂತಹ ಪ್ರಾರ್ಥನೆ, ಪ್ರಿಯರೇ,
ಅದು ದೈವಿಕವಾದದ್ದು ಅಲ್ಲವೋ ಎಂಬುದಾಗಿ ನೀವೇ ಆಲೋಚಿಸಿರಿ. ಈ ಬೆಳಗಿನ ಜಾವದಲ್ಲಿ ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ನಮ್ಮನ್ನೇ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳುವ. ನಮಗೆ ಹೇಳುವುದಕ್ಕೆ ಪಾರಂಪರ್ಯ ಉಂಟು ಪ್ರಿಯರೇ. ವಿ ಹ್ಯಾವ್ ಎ ಲಾಂಗ್ ಲಿಸ್ಟ್ ಆಫ್ ಟ್ರೆಡಿಷನ್. ತಲೆಮಾರುಗಳು ಉಂಟು ಹೇಳುವುದಕ್ಕೆ. ಐ ಆಮ್ ಸೋ ಅಂಡ್ ಸೋ, ನಾನು ಇಷ್ಟನೇ ತಲೆಮಾರಿನವನು. ಐ ಯೂಸ್ ಟು ಟೆಲ್ I am the fourth generation in Pentecostal family. My great grandfather, ಅವರು ಉಪದೇಶಿಯಾಗಿದ್ದರು. There is a tradition. ಪಾರಂಪರ್ಯ ಉಂಟು ಪ್ರಿಯರೇ. But nothing will save me. How is our prayer? ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿದೆ? ನಾವು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಎಂಬುವಂಥದ್ದನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳುವ. ಲೆಟ್ ಅಸ್ ಬೌ ಡೌನ್. ಸರ್ವಶಕ್ತನಾದ ದೇವರೇ, ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಲ್ಪ ಸಮಯ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವುದಕ್ಕೆ ನಮಗೆ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನವನ್ನು ಮತದಾವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವದಿಸು. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯದಲ್ಲಿ ಆಗಿರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನು ಮತದಾವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರ ಪ್ರತಿಯೊಂದು ಕರ್ತನೆ ಜೀವಿತದ ಕಾರ್ಯಗಳನ್ನು ನೀನು ಬಲ್ಲಂಥ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ತಕ್ಕ ಸಮಯದಲ್ಲಿ ಕರ್ತನೆ ದೈವಿಕವಾದ ಉತ್ತರವನ್ನು ದಯಪಾಲಿಸಿಕೊಡು. ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತಂದೆ ಆಶೀರ್ವದಿಸಲಿ. ಆಮೇನ್.